MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಂಪಾರ್ಟೆಂಟ್ ಮೀಟಿಂಗ್, ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇವೆ ದೆಹಲಿನಲ್ಲಿ. ರಾಜನಾಥ್ ಸಿಂಗ್ ಮೋದಿಯವರ ಜೊತೆಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯುದ್ಧದ ಕಾರ್ಮೋಡುಗಳು ಕವಿತಾ ಇವೆ. ಹಿಂಗಾಗಿನೇ ಮುಂದಿಡಬೇಕಾದಂತ ಹೆಜ್ಜೆಯ ಬಗ್ಗೆ ಕೇಂದ್ರದ ನಾಯಕರುಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆಯಿಂದ ಪ್ರಧಾನಿ ಮೋದಿಯವರ ಜೊತೆಗೆ ಚರ್ಚೆ ನಡೀತಾ ಇದೆ. ರಕ್ಷಣಾ ಸಚಿವರದ್ದು ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರಕ್ಷಣಾ ಸಚಿವರು. ಪ್ರಸಕ್ತ ಬೆಳವಣಿಗೆಯ ಬಗ್ಗೆ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಅಜಿತ್ ದೋವೆಲ್ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದಿರುವಂತಹ ಮಹತ್ವದ ಸಭೆ, ಕೆಲವರು ನಾಯಕರ ಜೊತೆಗೆ ಇವರ ಸಭೆ ನಡೀತಾ ಇದೆ. ಅಜಿತ್ ದೋವೆಲ್ ಕೂಡ ಒಬ್ಬರು. ರಕ್ಷಣಾ ಸಚಿವರ ಜೊತೆಗೆ ಪ್ರಧಾನಿ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಈ ಸಭೆ ನಡೆದಿರುವಂಥದ್ದು, ಇನ್ನೊಂದು ಕಡೆಗೆ ಬೇರೆ ಬೇರೆ ಸಭೆಗಳು ಕೂಡ ಈಗಾಗಲೇ ರೆಡಿ ಆಗ್ತಾ ಇವೆ. ಯಾಕಂದರೆ ಇವತ್ತು ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿ ಚರ್ಚೆ ಮಾಡಿರುವಂಥ ಸಂದರ್ಭದಲ್ಲಿ ಹಲವಾರು ಸಂಗತಿಗಳು ಚರ್ಚೆಗೆ ಬಂದಿವೆ. ಸ್ಥಿತಿಗತಿಗಳೇನೇನು, ಗಡಿಭಾಗದ ವಿವರಗಳೇನೇನು, ಭದ್ರತೆಯ ಕುರಿತಂಥ ಎಲ್ಲ ವಿವರಗಳನ್ನು ಕೂಡ ಚರ್ಚಿಸಲಾಗಿದೆ. ಇನ್ನು ಇದೆಲ್ಲದರ ಜೊತೆಗೆ ಇದುವರೆಗೆ ಏನೇನು ಆಯಿತು ಅದನ್ನು ಗ್ರಾಫಿಕ್ಸ್ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಮಿತ್ ಶಾ ಭೇಟಿಯಾಗಿರ್ಬೋದು, ಸೇನಾ ಮುಖ್ಯಸ್ಥರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾಗಿರ್ಬೋದು, ಅದಾದಮೇಲೆ ಆಗ್ತಿದ್ದಂಥ ಮೀಟಿಂಗ್ಗಳಾಗಿರ್ಬೋದು, ಎಲ್ಲವೂ ಕೂಡ ಎಲ್ಲೆಲ್ಲಿ ಸೇನೆಯನ್ನು ನಿಯೋಜಿಸಲಾಗಿದೆ, ಯಾವ್ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಸೇನಾ ಮುಖ್ಯಸ್ಥರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ್ಯಾವ ವಿವರಗಳನ್ನು ಕಲೆ ಹಾಕಿದ್ರು, ಇದೆಲ್ಲದರ ಬಗ್ಗೆ ಚರ್ಚೆ. ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಮಧ್ಯಾಹ್ನ 3 ಗಂಟೆಗೆ. CDS ಮತ್ತು ಈ 3 ಸೇನಾಪಡೆಯ ನಾಯಕರುಗಳು, ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ದಂಡನಾಯಕರು ಕೂಡ ಇದರಲ್ಲಿರ್ತಾರೆ. ಅನಿಲ್ ಚೌಹಾಣ್ ಅವರು ಚೀಫ್ ಡಿಫೆನ್ಸ್ ಸ್ಟಾಫ್, ಭೂಸೇನೆ ಮುಖ್ಯಸ್ಥ ಉಪೇಂದ್ರ ತ್ರಿವೇದಿ, ನೌಕಾಸೇನೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್, ಏರ್ ಚೀಫ್ ಮಾರ್ಷಲ್ AP ಸಿಂಗ್, ಈ 3 ಜನ ಸೇನಾ ಮುಖ್ಯಸ್ಥರು ಮಾತಾಡ್ತಾರೆ. ಸೇನಾ ದಂಡನಾಯಕರುಗಳು ಕೂಡ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಇವತ್ತು ಒಂದು ಕ್ಲಿಯರ್ ಪಿಕ್ಚರ್ ಎದುರುಗಡೆಗೆ ಬರುತ್ತೆ. ಏನು ಮಾಡ್ತಾ ಇದ್ದಾರೆ, ಏನು ಎತ್ತ. ಯಾಕಂದರೆ ಇದೀಗ ತಾನೇ ನಾನೊಬ್ಬ ಅಧಿಕಾರಿಯ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, D-Day ಯಾವಾಗ ಅಂತ ಗೊತ್ತಿಲ್ಲ, ಅದು ಯಾವಾಗ ಅಂತ ಹೇಳಿ ಕೇಳಿ ಬರಲ್ಲ. D-Day ಅಂದರೆ ಯುದ್ಧಕ್ಕೆ ಇಟ್ಟ ಮುಹೂರ್ತ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕಿತ್ಕೋಬಹುದು, ಯಾವ ಸಂದರ್ಭದಲ್ಲೂ ಕೂಡ 24 ಗಂಟೆನಲ್ಲಿ ಯಾವಾಗ ಬೇಕಾದರೂ ಮೈ ಮೇಲೆ ಎರಗಬಹುದು, ಉಡಾಯಿಸಿಬಿಡಬಹುದು. ಯಾವ್ಯಾವ ಹಂತದಲ್ಲಿ ಬೇಕಾದರೂ ಹೋಗ್ಬೋದು. ಯಾಕಂದರೆ ಯುದ್ಧಕ್ಕೆ ಹಂತಗಳಿರ್ತವೆ, ಎಲ್ಲೆಲ್ಲಿ ಯಾವ್ಯಾವುದನ್ನು ದುರ್ಬಲ ಮಾಡ್ತಾ ಹೋಗಬೇಕು ಅಂತ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.